ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಜಗಳೂರು ತಾಲೂಕಿನಲ್ಲಿ ಬಿಜೆಪಿ ಮುಖಂಡರಾದ ಮಾಜಿ ಶಾಸಕರಾದ ಎಚ್ಪಿ ರಾಜೇಶ್ ಅವರು ಹಾಗೂ ಧರ್ಮಸ್ಥಳ ಸಂಘದ ಪದಾಧಿಕಾರಿಗಳು ಸೇರಿ ಪ್ರತಿಭಟಿಸುವುದರ ಮುಖಾಂತರ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಸ್ವಯಂ ಸೇವಕರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಹೋರಾಟಕ್ಕೆ. ಅವರು ಕೂಡ ನಾನು ಎಲ್ಲರಿಗೂ ಕೂಡ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪದಾಧಿಕಾರಿಗಳಿದ್ದೀವಿ, ಎಲ್ಲ ಪದಾಧಿಕಾರಿ ಕಾರ್ಯಕರ್ತಗಳಿಗೆ ನಾನು ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಬಂಧುಗಳೇ, ಇವತ್ತಿನ ದಿನ ಇಡೀ ಕ್ಷೇತ್ರದಲ್ಲಿ, ಇಡೀ ಧರ್ಮಸ್ಥಳ ಕ್ಷೇತ್ರದಲ್ಲಿ 12 ವರ್ಷಗಳ ಕಾಲ ನಿರಂತರವಾಗಿ ಅಪಪ್ರಚಾರ ಮಾಡ್ತಾ ಧರ್ಮಸ್ಥಳ ಏನಕ್ಕೆ ಏನಾದರೂ ಉಡಾಯಿಸಬೇಕು, ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥದ್ದನ್ನು ಒಂದು ಷಡ್ಯಂತ್ರವನ್ನು ಮಾಡಿರ್ತಕ್ಕಂಥ ಇವತ್ತು ಏನು ನಮ್ಮದೇ ಶಾಲಕ್ಕೆಂಡು ನಮ್ಮದೇ ಒಂದು ಹಿಂದುತ್ವದ ಹೆಸರ ಮೇಲೆ ಇವತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನು ಅವನ ಕೆಲಸಕ್ಕೋಸ್ಕರ ಬಂದಿರ್ತಕ್ಕಂಥ ಧರ್ಮಸ್ಥಳದಲ್ಲಿ ಇವತ್ತು ಅವನು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಮೇಲೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನ ಏನೇನು ಮಾಡಿ ಅಪಪ್ರಚಾರ ಮಾಡಿ ಇಡೀ ದೇವಸ್ಥಾನವನ್ನೇ ಗುಂಡರ ಹಚ್ಚಿ ಉಡಿಸುವಂತ ಕೆಲಸವನ್ನು ಇವತ್ತು ಅವನು ಮಾಡ್ತಾ ಇದ್ದಾನೆ. ಅವನಿಗೆ ಅಧಿಕಾರ ಇರಲಿ, ಅವನಿಗೆ ಇವತ್ತು ಕರ್ನಾಟಕ ಜನತೆ ಅವನಿಗೆ ಅಧಿಕಾರವನ್ನು ಮಾಡಬೇಕು. ನಾವು ಇವತ್ತೇನು ಗಿರೀಶ್ ಪಟ್ಟಣ ವಿಧಾನಸೌಧಕ್ಕೆ ಉಸಿ ಬಾಂಬ್ ಬಿಟ್ಟಿರ್ತಕ್ಕಂಥ ಗಿರೀಶ್ ಪಟ್ಟಣ PSI ಆಗಿದ್ದ, ಅವನು ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಅವನು ಕೂಡ ಇವತ್ತು ದೇಶದ್ರೋಹಿ ಕೆಲಸಕ್ಕೆ SDPI ಇವೆಲ್ಲ ಕೈ ಜೋಡಿಸಿ ಅನೇಕ ವಿದೇಶಿಗಳಿಂದ ಹಣವನ್ನು ತೆಗೆದುಕೊಂಡು ಇವತ್ತಿನ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾನೆ. ಬಂಧುಗಳೇ, ಇವತ್ತೇನು ಶಮೀರ್ ಅಂತಕ್ಕಂಥವನು ಷಡ್ಯಂತ್ರ ಮಾಡಿದವನು ಅನಿಯನ್ನ ಪಠ್ಯವನ್ನ ಮತ್ತು ಸುಜಾತ ಪಟ್ಟವನ್ನ ಕತೆ ಕಟ್ಟಿ ಕಾಲ್ಪನಿಕ ಕತೆ ಕಟ್ಟಿ 5 ಕೋಟಿ ದುಡ್ಡನ್ನು ತಗೊಂಡಿದ್ದಾನೆ. ನಮಗೆ 5 ಕೋಟಿ ದುಡ್ಡನ್ನು ತಗೊಂಡಿದ್ದಾನೆ ಶಮೀರ್ ಅಂತಕ್ಕಂಥವನು. ಇವತ್ತು ಪ್ರಚಾರ ಮಾಡಿ ಧರ್ಮಸ್ಥಳದ ವಿರುದ್ಧವಾಗಿ 12 ವರ್ಷಗಳ ನಿರಂತರವಾಗಿ ಅವರು ಷಡ್ಯಂತ್ರ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಧರ್ಮಸ್ಥಳ ಸಂಘದವರು ಇಡೀ ಕರ್ನಾಟಕದಲ್ಲಿ ಏನಂತ ಗೊತ್ತು, ಇವತ್ತು ಅನ್ನ ಹಾಕಿದ ಮನುಷ್ಯ, ಇವತ್ತು ವಿದ್ಯಾವನ್ನು ಕೊಟ್ಟಂತ ಮನುಷ್ಯ, ಕೆರೆಯನ್ನು ಹೂಳನ್ನು ಎತ್ತಿ ಇವತ್ತು ನೀರು ಕೊಟ್ಟಂತ ಮನುಷ್ಯ, ಅಂತ ಮನುಷ್ಯನ ಮೇಲೆ ದೇವತಾ ಮನುಷ್ಯವನ್ನು ತಗೊಂಡಾರವನು ಅಂಥವನ ಬಗ್ಗೆ ಇವತ್ತು ಕರ್ನಾಟಕದ ಜನತೆ ಮುಂದೆ ಇವತ್ತು ಅವೇಳನ ಮಾಡ್ತಕ್ಕಂಥ ಇದನ್ನ ಇವತ್ತು ಇತ್ತೀಚೆಗೆ ಏನು ಇವತ್ತು ಸರ್ಚ್ ಮಾಡ್ತಾ ಇದ್ದಾರೆ, ಅಲ್ಲಿ ಹೆಣಗಳು ಸಿಗ್ತಾ ಇದಾವೆ. ಈಗ 12-13 ಹೆಣ ಕೂಡ ಅಲ್ಲಿ ಯಾವುದೇ ಸೌಜನ್ಯದಾಗಲಿ ಯಾವುದೋ ಒಂದು ಹೆಣನೂ ಕೂಡ ಸಿಕ್ಕಿಲ್ಲ. ಸಿಕ್ಕಿರ್ತಕ್ಕಂಥ ಯಾವುದೋ ಒಂದು ಬುರುಡೆ ಇಟ್ಕೊಂಡ್ಬಂದ್ರು ಅದನ್ನು ಸರ್ಚ್ ಮಾಡಿದಾಗ ಅದು ಗಂಡು ಮಕ್ಕಳದ್ದು ಅಂತಕ್ಕಂಥದ್ದು, ಹೆಣ್ಮಕ್ಳದಲ್ಲ ಅದು ಅಂತಕ್ಕಂಥದ್ದು ಹೇಳಿದ್ರು. ಇವತ್ತು ಬಂದರೆ ಇಲ್ಲೆಲ್ಲ ಷಡ್ಯಂತ್ರ ನಡೀತಕ್ಕಂಥದ್ದು. ಧರ್ಮಸ್ಥಳ ಕ್ಷೇತ್ರ ಏನಕ್ಕೇನೇ ಆಗಲಿ ಅಲ್ಲಿ ಅಪಪ್ರಚಾರ ಮಾಡಿ ಧರ್ಮಸ್ಥಳ ಕ್ಷೇತ್ರನೇ ಇರಬಾರ್ದು ಅಂತಕ್ಕಂಥ ಗುರಿ ಇಟ್ಕೊಂಡಿರ್ತಕ್ಕಂಥ ಮನುಷ್ಯ ಅವರು ನಮ್ಮವರೇ, ನಮ್ಮ ಹಿಂದೂಗಳಾಗಿರ್ತಕ್ಕಂಥವ್ರು. ಅವರು ಬೇರೆ ದೇಶದ ವಿದೇಶಗಳಿಂದ ದುಡ್ಡೊಂದು ಷಡ್ಯಂತ್ರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದು ಕೊನೆಗೊಳ್ಳಬೇಕು.